ಮಗ ಗಬ ಗಬ ಅಂತ ತಿನ್ಬಾರ್ದು, ಮೆತ್ತಗೆ ತಿನ್ನು. ತುಂಬಾ ಖುಷಿ ಆಗ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಆಯ್ತಾಯ್ತು, ಬೇಕಾರೆ ಇದನ್ನೆಲ್ಲನೂ ತಿನ್ನು. ಆದ್ರೆ ನಿಧಾನಕ್ಕೆ ತಿನ್ನು, ಇಲ್ಲಾಂದ್ರೆ ಗಂಟ್ಲಾಗ ಸಿಕ್ಕೊಂಡ್ಬಿಡ್ತದೆ. ಹೊಟ್ಟೆ ತುಂಬತೆ? ಇದೆಲ್ಲ ನೀವೇ ಮಾಡಿದ್ದಾ? ಯಾಕೆ ಸಂದಾಕಿಲ್ವೇ? ತುಂಬಾ ಚೆನ್ನಾಗಿ ಮಾಡ್ತೀರಾ. ನಂಗೆ ನಮ್ಮ ಅಮ್ಮನ ಕೈ ರುಚಿ ನೆನ್ಪು ಬಂದ್ಬಿಡ್ತು. ಸರಿ, ನಾನಿನ್ ಬರ್ತೀನಿ. ಏ ಪುಟ, 3 ಜನ ತಿಂದು ಒಬ್ಬನೇ ತಿಂದಿದ್ಯಾ? ಪುಟಕ್ಕೊಂದು ಕಾಸು ಕೊಟ್ಟೋಗೋ. ದುಡ್ಡು ಕೊಡ್ಬೇಕಾ? ಇಲ್ಲ ಪುಕ್ಸಟ ಬರುತ್ತಾ ಇದು? ಏನ್ ಧರ್ಮಛತ್ರನಾ? ನನ್ನ ಹತ್ರ ದುಡ್ಡಿಲ್ಲ. ಹಿಟ್ರುಬ್ಲಾ? ಬೇಡ ಬೇಡ, ಅದೆಲ್ಲ ಏನು ಬೇಡ. ನೀನ್ ನೋಡಿರೆ ನಮ್ಮವ್ರನ್ನ ಅವ್ನು ಕಂಡಂಗೆ ಕಾಣಕ್ಕಿಲ್ಲ. ಯಾವೂರು? ಇಲ್ಲಿ ಯಾಕೆ ಬಂದಿದ್ಯಾ? ನಮ್ಮೂರು ಶಿವಮೊಗ್ಗ. ನಂಗೆ ಓದಕ್ಕಂದ್ರೆ ತುಂಬಾ ಆಸೆ. ಆದ್ರೆ ನಮ್ಮಪ್ಪ ನನ್ ಕೂಲಿ ಕೆಲ್ಸಕ್ಕೆ ಹಾಕ್ಬಿಟ್ರು. ಟೌನಲ್ಲಿ ನಮ್ಮ ಅತ್ತೆ ಮನೆ ಇದೆ, ಅವರು ಓದಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಊರ್ ಬಿಟ್ಟು ಓಡ್ ಬಂದ್ಬಿಟ್ಟೆ. ಇಟ್ ಸಣ್ಣ ವಯಸ್ಸಿಗೆ ಹೋದ ಛಲ ಇಟ್ಕೊಂಡಿದ್ಯಲ್ಲ, ಅದೇ ನಂಗೆ ಸಂತೋಷ. ತುಂಬಾ ಹೊಟ್ಟೆ ಹಸು ಆಗ್ತಿತ್ತು, ಇಲ್ಲಿ ಬಂದು ತಿನ್ಬಿಟ್ಟೆ. ನನ್ ಕ್ಷಮಿಸಿ. ದೊಡ್ಡವನಾದ್ಮೇಲೆ ನಿಮ್ ದುಡ್ಡು ನಾನು ತೀರಿಸ್ತೀನಿ. ನೀನು ಸಂದಾಕ್ ಓದು, ದೊಡ್ಡ ಆಫೀಸರ್ ಆಗು, ಆಟೆ ಸಾಕು. ಬತ್ತಿಂದಡಿ. ತಕ ನಡ್ಕೊಂಡು ಹೋಗ್ಬೇಡ, ಬಸ್ನಾಗ ಹೋಗು. ನಿಮ್ಮ ಅತ್ತೆ ಮನೆ ಸೇರ್ಕ, ಅಲ್ಲಿ ಸಂದಾಕ್ ಓದಿ ದೊಡ್ಡ ಆಫೀಸರ್ ಆಗು.